ಗುಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ. ಇವತ್ತು ಬ್ರೇಕ್ಫಾಸ್ಟ್ ನ್ಯೂಸ್ ನಲ್ಲಿ ತುಂಬಾ ಸುದ್ದಿ ಇದೆ. ಪ್ರಮುಖವಾದಂತಹ ಸುದ್ದಿ ಅಂದ್ರೆ ರಾಜಕೀಯ ಬೆಳವಣಿಗೆಗಳು ಇವತ್ತೇನೇನಾಗಬಹುದು ರಾಜ್ಯದಲ್ಲಿ ಅಂತ. ಯಾಕಂದ್ರೆ ಈಗಾಗಲೇ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ನಿರ್ಧಾರ ಮಾಡಿ ಆಗಿದೆ. 8 ಜನ ಶಾಸಕರಿಗೆ ಮಂತ್ರಿ ಭಾಗ್ಯ ಫಿಕ್ಸ್ ಆಗಿದೆ. ಹಾಗಾದ್ರೆ ಯಾರ್ಯಾರು, ಅದರ ಜೊತೆಗೆ ಬೆಂಗಳೂರಿನ ಶಾಸಕರು ಯಾರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಏನು ಡೆವಲಪ್ಮೆಂಟ್ಸ್ ಆಗಬಹುದು, ಏನಾದರೂ ಅಸಮಾಧಾನವನ್ನ ಹೊರಹಾಕ್ತಾರಾ ಏನು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಬೆಳವಣಿಗೆ ಬಗ್ಗೆ ಸಾಕಷ್ಟು ಸುದ್ದಿ ಇದೆ. ಅದರ ಜೊತೆಗೆ ಮೈಸೂರಿನಲ್ಲಿ ಇವತ್ತು ಹನುಮ ಜಯಂತಿ ಆಚರಣೆಯ ಸಂದರ್ಭಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆ ನಡೀತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಇನ್ನು ಬೇರೆ ಬೇರೆ ಸುದ್ದಿ ಇದೆ. ಎಲ್ಲಾ ಸುದ್ದಿಯನ್ನ ಡೀಟೇಲ್ ಆಗಿ ನೋಡೋಕ್ಕೂ ಮೊದಲಿಗೆ ಮೈತ್ರಿ ಸರ್ಕಾರಕ್ಕೆ ಯಾರು ಇನ್ ಯಾರು ಔಟ್ ಪಕ್ಕಾ ರಿಪೋರ್ಟ್ ನಮ್ಮಲ್ಲಿ ಮಾತ್ರ. ಸಂಪುಟ ಸರ್ಕಸ್. ಸಚಿವ ಸಂಪುಟ ವಿಸ್ತರಣೆ ಬದಲು ಸಂಪುಟ ಪುನರ್ರಚನೆ ಫೈನಲ್ ಆಗಿದೆ. 2 ಸಚಿವರನ್ನ ಕೈಬಿಟ್ಟು ಒಟ್ಟು 8 ಶಾಸಕರಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಕಾಂಗ್ರೆಸ್ ಪಟ್ಟಿಯನ್ನ ಫೈನಲ್ ಮಾಡಿದೆ. ಇಂದು ಸಂಜೆ 5:30ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯೋ ಸಾಧ್ಯತೆ ಇದೆ. ಆದರೆ ಸಂಜೆಯೊಳಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತಾ ಇಲ್ವಾ, ಯಾರಿಗೆ ಸಚಿವ ಸ್ಥಾನ ಅನ್ನೋದನ್ನ ಕಾಂಗ್ರೆಸ್ ಅಧಿಕೃತವಾಗಿ ಸ್ಪಷ್ಟಪಡಿಸಿಲ್ಲ. ಮೂಲಗಳ ಪ್ರಕಾರ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಸಚಿವ ಆರ್ ಶಂಕರ್ರನ್ನ ಸಂಪುಟದಿಂದ ಕೈ ಬಿಡೋದು ಬಹುತೇಕ ಖಚಿತವಾಗಿದೆ. ರಮೇಶ್ ಜಾರಕಿಹೊಳಿ ಬದಲಿಗೆ ಸಹೋದರ ಸತೀಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ಸಿಗಲಿದೆ. ಆರ್ ಶಂಕರ್ ಬದಲಿಗೆ ಸಿಎಸ್ ಶಿವಳ್ಳಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ದಟ್ಟವಾಗಿದೆ. ಲಿಂಗಾಯತ ಕೋಟಾದ ಅಡಿ ಎಂಬಿ ಪಾಟೀಲ್ ಮತ್ತು ಬಿಸಿ ಪಾಟೀಲ್ ಮಧ್ಯೆ ಪೈಪೋಟಿ ಇದ್ದು ಎಂಬಿ ಪಾಟೀಲ್ಗೆ ಸಚಿವ ಸ್ಥಾನ ಸಿಗಬಹುದು. ಉಳಿದಂತೆ ಶಾಸಕರಾದ ಇ ತುಕಾರಾಂ, ಪಿಟಿ ಪರಮೇಶ್ವರ್ ನಾಯಕ್, ಆರ್ಬಿ ತಿಮ್ಮಾಪುರ, ಎಂಟಿಬಿ ನಾಗರಾಜ್ಗೆ ಮಂತ್ರಿಗಿರಿ ಸಿಗಲಿದೆ. ಇನ್ನು ಇಡೀ ಕರ್ನಾಟಕದ ಮ್ಯಾಪ್ ತೋರಿಸಿ ಬೆಂಗಳೂರಿನಿಂದ ಬೀದರ್ವರೆಗೆ ಮುಸ್ಲಿಂ ಸಮುದಾಯಕ್ಕೆ ಮಂತ್ರಿಗಿರಿ ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳೋ ಮೂಲಕ ರಹೀಂ ಖಾನ್ ಮಂತ್ರಿಗಿರಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯೊಳಗೆ ಫೈನಲ್ ಲಿಸ್ಟ್ ಹೊರಬೀಳೋ ಸಾಧ್ಯತೆ ಇದ್ದು ಸಂಜೆ 5:30ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯೋ ಸಾಧ್ಯತೆ ದಟ್ಟವಾಗಿದೆ. ಇನ್ನು ದೆಹಲಿಯಿಂದ ರಾತ್ರಿ ಬೆಂಗಳೂರಿಗೆ ವಾಪಸ್ಸಾದ ಶಾಸಕ ಸಿಎಸ್ ಶಿವಳ್ಳಿ, ಆರ್ಬಿ ತಿಮ್ಮಾಪುರ ಹಾಗೂ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆ ನೀಡಿದರು. ಎಂಟಿಬಿ ನಾಗರಾಜ್, ತುಕಾರಾಂ, ತಿಮ್ಮಾಪುರ, ರಹೀಂ ಖಾನ್, ಶಿವಳ್ಳಿ, ಪರಮೇಶ್ವರ್ ನಾಯಕ್ ಬಹುತೇಕವಾಗಿ ಖಚಿತವಾಗಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಚಿವ ಜಮೀರ್ ಅಹಮದ್ ಹೇಳಿದ್ರು. ನಮಗೆ ಮಂತ್ರಿ ಸ್ಥಾನ ಸಿಗುತ್ತೆ, ಅಧಿಕೃತವಾಗಿ ಘೋಷಣೆ ಆಗಬೇಕು ಅಷ್ಟೇ ಅಂತ ಆರ್ಬಿ ತಿಮ್ಮಾಪುರ, ಸಿಎಸ್ ಶಿವಳ್ಳಿ ಹೇಳಿಕೆಯನ್ನ ಕೊಟ್ಟರು. ನಾನು ಯಾವತ್ತೂ ತಲೆನೇ ಕೆಡ್ಸ್ಕೊಂಡಿಲ್ಲ. ಅವತ್ತು ತಲೆ ಕೆಡ್ಸ್ಕೊಂಡ್ರೆ ಇವತ್ತು ತಲೆ ಕೆಡ್ಸ್ಕೊಂಡಿಲ್ಲ. ನಿಮ್ಮ ಮುಂಚೆನೇ ಹೇಳಿದೆ, ಯಾವಾಗಿದು ಮಂತ್ರಿಮಂಡಲ ಆಯಿತು ಅವತ್ತೇ ಬಿಗಿನಿಂಗಲ್ಲಿ ಹೇಳಿದೆ, ನಾನು ಯಾವ ಲಾಬಿನೂ ಮಾಡಲ್ಲ, ನಾನು ಎಲ್ಲೂ ದಿಲ್ಲಿಗೆ ಹೋಗಲ್ಲ, ಯಾರ ತ ಕೇಳೋದು ಪ್ರಶ್ನೆ ಬರಲ್ಲ, ನನ್ನ ಕೇಪಬಿಲಿಟಿ ಇದ್ರೆ ಕೊಡ್ತಾರಂತ ನಾನು ಬೆಂಗಳೂರಲ್ಲೇ ಇದ್ದೆ. ನನ್ನ ಗುರುಸಿ ನನ್ನ ಪಕ್ಷ ಮಾಡಿದರೆ ನನ್ನ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದೀನಿ. ಪಕ್ಷ ಏನು ತೀರ್ಮಾನ ಮಾಡಬೇಕಾದ್ರೆ ಅವರೆಲ್ಲ ಮಾಹಿತಿ ತರದೇ ತೀರ್ಮಾನ ತೊಗೊಳ್ಳೋದು. ಈಗ ನನ್ನ ಮೇಲೆ ಏನಾದ್ರು ಕ್ರಮ ತೊಗೊಳ್ಬೇಕಾದ್ರೆ ನಾನೇನು ತಪ್ಪು ಮಾಡಿದ್ರೆ ಮಾತ್ರ ಕ್ರಮ ತೊಗೊಳ್ಳೋದು. ಸುಮ್ಮನೆ ಯಾರ ಮೇಲೆ ಕ್ರಮ ತೊಗೊಳ್ಳಲ್ಲ. ಈಗ ರಮೇಶ್ ಜಾರಕಿಹೊಳಿಗೆ ಬಿಟ್ಟು ಸತೀಶ್ ಕೊಟ್ಟಿದ್ದಾರೆ. ಇಬ್ಬರು ಅಣ್ಣ ತಂದಿದ್ದಾರೆ. ಅವ್ರು ಕೊಟ್ಟರೇನು ಇವ್ರು ಕೊಟ್ಟರೇನು, ಅವ್ರು ದೊಡ್ಡವ್ರು, ಅಣ್ಣವ್ರು ಕೊಟ್ಟವ್ರೆ, ಇವನು ಚಿಕ್ಕವನು. ಅದಕ್ಕಿಂತ ಮುಂಚೆ ಅವ್ರ ಸತೀಶ್ ಇದ್ದಿದ್ದು ರಮೇಶ್ ಕೊಟ್ಟಿದ್ರು ಓ ಸತಿ. ಈಗ ರಮೇಶ್ ಇದ್ದಿದ್ದು ಸತೀಶ್ ಕೊಟ್ಟಿದ್ದಾರೆ. ಅವ್ರು ಎಲ್ಲರೂ ಮಂತ್ರಿ ಸ್ಥಾನ ಅವ್ರ ಮನೇಲಿದೆ ತಾನೆ. ಈಗ ಎಲ್ಲರೂ ಈಗ ಮಂತ್ರಿ ಆಗಬೇಕಂದ್ರೆ ಎಲ್ಲರಿಗೂ ಆಸೆ, ಎಲ್ಲರಿಗೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೊಂತ ಲಿಮಿಟ್ ಇದೆ. ಈಗ ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ, ಆ ತೀರ್ಮಾನ ಮಾಡಬೇಕಾಗಿದೆ ಯಾರು? ಹೈಕಮಾಂಡ್. ಹೈಕಮಾಂಡ್ಲಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಉತ್ತರ ಕರ್ನಾಟಕಕ್ಕೆ ಕೊಡಬೇಕು ಅನ್ನೋವಂಥದ್ದು ಹೈಕಮಾಂಡ್ನಿಂದ ಉತ್ತಮ ಸಂದೇಶ ಬಂದಿದೆ. ಆದರೆ ಅಧಿಕೃತವಾಗಿ ನಮಗೆ ಬರಬೇಕು. ಅವರು ಸಹಜವಾಗಿ ಸಚಿವರಾಗಬೇಕು ಅನ್ನೋಂಥ ಅಪೇಕ್ಷೆ ಭಾಳಷ್ಟು ಜನರದಿದೆ. ಅವರೆಲ್ಲ ಕೇಳ್ತಾ ಇದ್ದಾರೆ. ಅದರಲ್ಲಿ 6 ಜನರಿಗೆ ಬಹುಶಃ ಕೊಡ್ತಾರೆ. ಆಮೇಲೆ ಉಳಿದವ್ರಿಗೆ ನಿಗಮ ಮಂಡಳಿ ಪ್ರಮುಖ ಹುದ್ದೆಗಳನ್ನು ಮತ್ತು ಮುಖ್ಯಮಂತ್ರಿ ಪಾರ್ಲಿಮೆಂಟ್ರಿ ಸೆಕ್ರೆಟ್ರಿ ಮತ್ತು ಮುಖ್ಯಮಂತ್ರಿ ಪೊಲಿಟಿಕಲ್ ಸೆಕ್ರೆಟ್ರಿ, ಹೀಗೆ ಹಲವಾರು ಖಾತೆಗಳನ್ನು ಸುಮಾರು 30-35 ಜನಕ್ಕೆ ಅವಕಾಶ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಈಗಲೇ ನಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಒಂದು ನ್ಯೂಸ್ ಪ್ರಕಾರ ನಮ್ಗೆ ಗೊತ್ತಾಗಿದೆ. ಮತ್ತು ಅಧಿಕೃತವಾಗಿ ಇನ್ನೂ ನಮಗೆ ಇದು ಬಂದಿಲ್ಲ. ನನ್ನಂತ ನಿಮ್ಗೆ ಹೇಳ್ತೀನಿ, ನಮಗೇನೋ ಪಾರ್ಟಿ ನ್ಯೂಸಲ್ಲಿ ಏನೋ ಒಂದು ಕಡೆ ಒಂದು ಕನ್ಫರ್ಮ್ ಆಗಿದೆ. ಮತ್ತು ಅಧಿಕೃತವಾಗಿನೂ ಬರಬೇಕು. ಯೂಶ್ವಲಿ ಯಾರಾಗಿರ್ತಾರೆ ಅವ್ರಿಗೆ ಆನಂತರ ತಿಳಿಸ್ತಾರೆ, ಬಹುಶಃ ಮುಂಜಾನೆ ತಿಳಿಸ್ತಾರೆ. ಇನ್ನು
ಇನ್ನು 18 ಶಾಸಕರಿಗೆ ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ. ಆದರೆ ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಒಪ್ಪಿಕೊಳ್ಳುವುದಕ್ಕೆ ನಿರಾಕರಿಸಿದ್ದಾರೆ. ಇದೇ ರೀತಿ ಇನ್ನೂ ಹಲವು ಮಂದಿ ಶಾಸಕರು ಈ ಅವಕಾಶ ನಿರಾಕರಿಸುವ ಸಾಧ್ಯತೆಗಳಿವೆ. ಎರಡನೇ ಬಾರಿಗೆ ಶಾಸಕರಾಗಿರೋ ಸೋಮಶೇಖರ್ ಸಹಜವಾಗಿಯೇ ಒಕ್ಕಲಿಗರ ಕೋಟಾದಲ್ಲಿ ಸಚಿವ ಸ್ಥಾನವನ್ನು ನಿರೀಕ್ಷಿಸಿದ್ರು. ಪಕ್ಷದ ಕೆಲವು ನಾಯಕರು ಸಚಿವ ಸ್ಥಾನದ ಭರವಸೆಯನ್ನ ನೀಡಿದ್ರು. ಆದರೆ ದೆಹಲಿಯಲ್ಲಿ ಶುಕ್ರವಾರ ನಡೆದ ವರಿಷ್ಠರ ಸಮಾಲೋಚನಾ ಸಭೆಯಲ್ಲಿ ಬೆಂಗಳೂರಿನ ಯಾವೊಬ್ಬ ಶಾಸಕರಿಗೂ ಅವಕಾಶ ಸಿಕ್ಕಿಲ್ಲ. ಹಿರಿಯ ಶಾಸಕರಾದ ರಾಮಲಿಂಗಾರೆಡ್ಡಿ, ಆರ್ ರೋಷನ್ ಬೇಗ್, ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಕೂಡ ಸಚಿವ ಸ್ಥಾನದಿಂದ ವಂಚಿತರಾಗುವುದು ನಿಚ್ಚಳವಾಗಿದೆ. ಜಯನಗರ ಶಾಸಕಿ ಸೌಮ್ಯಾ ರೆಡ್ಡಿ ನನಗೆ ಸಂಸದೀಯ ಕಾರ್ಯದರ್ಶಿ ಹುದ್ದೆ ಬೇಡ ಅಂತ ನಯವಾಗಿ ತಿರಸ್ಕರಿಸಿದ್ದು, ತಂದೆ ರಾಮಲಿಂಗಾರೆಡ್ಡಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ದಾಳ ಉರುಳಿಸಿದ್ದಾರೆ. ಎಲ್ಲದಕ್ಕೂ ಇಂದು ಮಧ್ಯಾಹ್ನದ ಒಳಗಡೆ ಉತ್ತರ ಸಿಗುತ್ತೆ. ಬೆಂಗಳೂರಿನ ಟ್ರಿನಿಟಿ ನಿಲ್ದಾಣದ 155 ಮೆಟ್ರೋ ಪಿಲ್ಲರ್ ಬೀಮ್ನಲ್ಲಿ ಕಾಣಿಸಿಕೊಂಡಿದ್ದ ಬಿರುಕನ್ನು ಡಿಸೆಂಬರ್ 28ರಂದು ದುರಸ್ತಿ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ಡಿಸೆಂಬರ್ 29, 30ರಂದು ಮೆಟ್ರೋ ಸ್ಥಗಿತಗೊಳಿಸುವುದಕ್ಕೆ ಬಿಎಂಆರ್ಸಿಎಲ್ ನಿರ್ಧರಿಸಿದೆ. ಡಿಸೆಂಬರ್ 28ರ ರಾತ್ರಿ ಮೈಸೂರು ರಸ್ತೆಯಿಂದ ರಾತ್ರಿ 7:30ಕ್ಕೆ ಬೈಯಪ್ಪನಹಳ್ಳಿಯ ಕಡೆಗೆ ಹೊರಡಲಿದೆ. ಬೈಯಪ್ಪನಹಳ್ಳಿ ಕಡೆಯಿಂದ ಮೈಸೂರು ರಸ್ತೆ ಕಡೆಗೆ ರಾತ್ರಿ 7:45ಕ್ಕೆ ಹೊರಡಲಿದೆ. ಡಿಸೆಂಬರ್ 29, 30ರಿಂದ ಮೆಟ್ರೋ ಸೇವೆ ಇರೋದಿಲ್ಲ. ಡಿಸೆಂಬರ್ 31ರ ಬೆಳಗ್ಗೆ 5 ಗಂಟೆಗೆ ಮೈಸೂರು ರಸ್ತೆಯಿಂದ ಬೈಯಪ್ಪನಹಳ್ಳಿ ತನಕ ಎಂದಿನಂತೆ ಸೇವೆ ಆರಂಭವಾಗಲಿದೆ. ಮೈಸೂರಿನ ಹುಣಸೂರಿನಲ್ಲಿ ಇವತ್ತು ಅದ್ದೂರಿ ಹನುಮ ಜಯಂತಿ ಮೆರವಣಿಗೆ ನಡೆಯಲಿದೆ. ಸಂಸದ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಮೆರವಣಿಗೆ ನಡೆಯಲಿದೆ. ಕಳೆದ ವರ್ಷ ಹನುಮ ಜಯಂತಿಯ ಮೆರವಣಿಗೆಯಲ್ಲಿ ಲಾಠಿ ಚಾರ್ಜ್ ನಡೆಸಲಾಗಿತ್ತು. ಅಲ್ಲದೆ ಸಂಸದ ಪ್ರತಾಪ್ ಸಿಂಹ ಬ್ಯಾರಿಕೇಡ್ ಮೇಲೆ ಕಾರು ಓಡಿಸಿಕೊಂಡು ಬಂದಿದ್ದು ವಿವಾದವಾಗಿತ್ತು. ನಂತರ ಹನುಮ ಜಯಂತಿ ಮೆರವಣಿಗೆ ನಡೆದು ವಿವಾದಕ್ಕೆ ತೆರೆ ಬಿದ್ದಿತ್ತು. ಇವತ್ತು ಬೆಳಗ್ಗೆ 10:30ಕ್ಕೆ ಹುಣಸೂರಿನ ರಂಗನಾಥ ಬಡಾವಣೆಯಿಂದ ಮೆರವಣಿಗೆ ಶುರುವಾಗಲಿದ್ದು, ಹುಣಸೂರಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿ ನಂತರ ಮಂಜುನಾಥ ದೇವಾಲಯದ ಬಳಿ ಅಂತ್ಯವಾಗುತ್ತೆ. ಹುಣಸೂರು ಶಾಸಕ ಎಚ್ ವಿಶ್ವನಾಥ್, ಸಚಿವ ಜಿಟಿ ದೇವೇಗೌಡ ಹಾಗೂ ಇತರೆ ಜನಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಈಗಾಗಲೇ ಮೆರವಣಿಗೆಯನ್ನು ಪೊಲೀಸರು ಬಿಗಿ ಬಂದೋಬಸ್ತ್ನಲ್ಲಿ ಮಾಡಲಾಗ್ತಾ ಇದೆ. ಕೆಜಿಎಫ್ ಇದು ಬರೀ ಒಂದು ಚಿತ್ರದ ಹೆಸರಷ್ಟೇ ಅಲ್ಲ, ಸ್ಯಾಂಡಲ್ವುಡ್ನ ಹೊಸ ಹಣೆಬರಹ ಬರೆದ ಸಿನಿಮಾ. ಕೇವಲ 16 ಕೋಟಿಯಲ್ಲಿ ಲೆಕ್ಕ ಹಾಕ್ತಾ ಇದ್ದ ಗಾಂಧಿನಗರದ ಮಂದಿ ಈಗ 100 ಕೋಟಿಯ ಮೇಲೆ ಕಣ್ಣು ಹಾಕುವಂತೆ ಮಾಡಿದೆ. ಎಸ್, ಸ್ಯಾಂಡಲ್ವುಡ್ ಅಲ್ಲಿ ಎಂತಹ ಘಟಾನುಘಟಿ ನಾಯಕರೇ ನಟಿಸಿದ್ರೂ ಆ ಸಿನಿಮಾ ಟಾರ್ಗೆಟ್ ಇರ್ತಾ ಇದ್ದಿದ್ದು 50 ಕೋಟಿ. ಆದ್ರೆ ಆ ಲೆಕ್ಕಾಚಾರಕ್ಕೆ ಫುಲ್ ಸ್ಟಾಪ್ ಇಟ್ಟ ಕೆಜಿಎಫ್ ಮೊದಲ ದಿನವೇ ಸುಮಾರು 35 ಕೋಟಿ ಗಳಿಕೆ ಮಾಡಿ ಹೊಸ ಇತಿಹಾಸ ಬರೆದಿದೆ. ಕರ್ನಾಟಕದಲ್ಲಿ ಕೆಜಿಎಫ್ 15 ಕೋಟಿ ಗಳಿಸಿದ್ದು, ಉಳಿದ 4 ಭಾಷೆಯ ಗಳಿಕೆ 20 ಕೋಟಿ ಮೀರುತ್ತೆ ಅಂತಾರೆ ಗಾಂಧಿನಗರ ಸಿನಿ ಪಂಡಿತರು. ಸ್ಯಾಂಡಲ್ವುಡ್ ಸಿನಿಮಾ ಒಂದು ಬಾಲಿವುಡ್ಗೆ ಸಡ್ಡು ಹೊಡೆಯೋ ರೀತಿಯಲ್ಲಿ ರಿಲೀಸ್ ಆಗಿದ್ದು, ಮೊದಲ ದಿನದ ಕಲೆಕ್ಷನ್ನಲ್ಲಿ ಶಾರುಖ್ನ ಝೀರೋಗೆ ಟಾಂಗ್ ಕೊಟ್ಟಿದೆ. ಈಗಾಗಲೇ 2 ದಿನದ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಇನ್ನೆರಡು ದಿನ ಥಿಯೇಟರ್ ಅಲ್ಲಿ ಟಿಕೆಟ್ ಸಿಗೋದೇ ಇಲ್ಲ ಅಂತಾರೆ ಥಿಯೇಟರ್ ಮಾಲೀಕರು. ಹೀಗಾಗಿ 3 ದಿನಕ್ಕೆ ಕೆಜಿಎಫ್ 100 ಕೋಟಿ ಕ್ಲಬ್ ಸೇರೋದು ಡೌಟೇ ಇಲ್ಲ ಅಂತಾರೆ ಸಿನಿ ಪಂಡಿತರು. ಇನ್ನು ಕ್ರಿಸ್ಮಸ್ ಜೊತೆಗೆ ಇಯರ್ ಎಂಡ್ ಅಲ್ಲಿ ಸಾಲು ಸಾಲು ರಜೆ ಇರೋದ್ರಿಂದ ಜನರು ಬಹುತೇಕ ಮಾಲ್ ಹಾಗೂ ಥಿಯೇಟರ್ ಕಡೆ ಮುಖ ಹಾಕೋದು ಕಾಮನ್. ಹೀಗಾಗಿ ಹೊಸ ವರ್ಷಕ್ಕೆ ಸ್ಯಾಂಡಲ್ವುಡ್ ಚಿತ್ರವೊಂದು 200 ಕೋಟಿ ಕ್ಲಬ್ ಸೇರುತ್ತೆ ಅಂತಾರೆ ಚಿತ್ರತಂಡ. ಇನ್ನು ಚಿತ್ರದ ಆಡಿಯೋ, ಪಂಚಭಾಷೆಯ ಸ್ಯಾಟಲೈಟ್ ರೈಟ್ಸ್ ಲೆಕ್ಕ ಹಾಕಿದ್ರೆ ಚಿತ್ರದ ಒಟ್ಟಾರೆ ಗಳಿಕೆ 250 ಕೋಟಿಗೂ ಹೆಚ್ಚಾಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.